ಹಡಪದ ಸಮಾಜದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಹಡಪದ ಸಮಾಜದವರು ಕಲಬುರಗಿಯಲ್ಲಿ ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದರು. ರಾಜ್ಯದ ಹಡಪದ ಸಮಾಜದ ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿ ಕಲಬುರಗಿ ಜಿಲ್ಲೆ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನೆ ಮಾಡಲಾಯಿತು. ಈ ಪ್ರತಿಭಟನೆಯಲ್ಲಿ ಮಾತನಾಡಿದ ಅಖಿಲ ಕರ್ನಾಟಕ ಹಡಪದ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ಅಣ್ಣಾರಾವ್ ಹಡಪದ ನರಿಬೋಳ್ ಮಾತನಾಡಿ ಅವರ ಬೇಡಿಕೆಗಳನ್ನು ತಿಳಿಸಿದರು. ಹಡಪದ ಸಮಾಜಕ್ಕೆ ಪ್ರತ್ಯೇಕ ಅಭಿವೃದ್ಧಿ ಮಂಡಳಿ ನೀಡಬೇಕು. ಸಮಾಜವನ್ನು ಪರಿಶಿಷ್ಟ ಅಥವಾ ಪ್ರವರ್ಗ 1ಕ್ಕೆ ಸೇರಿಸಬೇಕು. ಹಡಪದ ಸಮಾಜದ ಸಮುದಾಯ ಭವನವನ್ನು ನಿರ್ಮಿಸಲು 50 ಲಕ್ಷ ರೂಪಾಯಿಯನ್ನು ಬಿಡುಗಡೆಗೊಳಿಸಬೇಕು. ಇನ್ನು ಅನೇಕ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಹೇಳಿದರು. ಇವತ್ತು ನಮ್ಮ ದೇಶಕ್ಕೆ 47 ವರ್ಷ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ನಮ್ಮ ಸಮಾಜಕ್ಕೆ ಯಾವುದೇ ಒಂದು ರೀತಿಯಿಂದ ಯಾವುದೇ ಒಂದು ಸರ್ಕಾರದ ಸೌಲಭ್ಯ ಇಲ್ಲಾರದೆ ಇವತ್ತು ನಮ್ಮ ಸಮಾಜ ತುಳಿತಕ್ಕೆ ಒಳಗಾಗಿದೆ. ಇದೇ ರೀತಿ ಇವತ್ತು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಸೆಂಟರ್ಗಳು ಇರ್ಬೋದು, ಮುನ್ಸಿಪಾಲ್ಟಿ ಇರ್ಬೋದು, ಪುರಸಭೆ ನಗರಸಭೆ ಇರ್ಬೋದು, ಅಲ್ಲಿ ಸೆಂಟರ್ಗಳನ್ನು ನಾವು ಕಾಯಕ ಮಾಡ್ಲಿಕ್ಕೆ ಇನ್ನೂ ಸರ್ಕಾರ ನಮಗೆ ಕೊಟ್ಟಿಲ್ಲ. ಊರು ಬಿಟ್ಟು ಹಳ್ಳಿಗಡದ ಗ್ರಾಮೀಣ ಪ್ರದೇಶದಲ್ಲಿ 1 ಕಿಲೋಮೀಟರ್ ದೂರ ಅಂಗಡಿ ಕೊಡ್ತಾರೆ. ಇವತ್ತು ಹಳ್ಳಿಗಡದಲ್ಲಿ ಮುಂಜಾನೆ ಅದು ಮಾರಿ ನೋಡಬಾರ್ದು ಅಂತಕ್ಕಂಥ ಇನ್ನೂ ಅಸ್ಪೃಶ್ಯ ಅಂತಕ್ಕಂಥದ್ದು ವಿಚಾರ ನಮ್ಮ ಸಮಾಜದಲ್ಲಿ ಇದೆ. ಇವತ್ತು ಇಡೀ ಜಗತ್ತಿನ ಜನರಿಗೆ ಇವತ್ತು ಮಾನ್ಮಾನ್ ಶರಣರಿಗೆ ಅವ್ರಿಗೆಲ್ಲರಿಗೆ ಕಾಯಕ ಮಾಡಿದ ಬಳಕೆ ನಾವು ಸಮಾಜಕ್ಕೆ ಅವ್ರಿಗೆ ಚೌರಿಕೆ ಮಾಡಿ ಮುಂಜಿ ಮಾಡಿದ ಬಳಕೆ ಅವರಿಗೆ ಬ್ರಾಹ್ಮಣರಿಗೆ ಮುಂಜಿ ಮಾಡಿವಿ, ಐಗಳಿಗೆ ಐವಚಾರ ಮಾಡಿವಿ, ಮುಸಲ್ಮಾನರಿಗೆ ಸುಂತಿ ಮಾಡಿವಿ. ಇಷ್ಟೆಲ್ಲ ಸಮಾಜದ ಸೇವೆ ಮಾಡ್ತಕ್ಕಂಥ ಹಡಪದ ಸಮಾಜಕ್ಕೆ ಇವತ್ತು ಈ ಸರ್ಕಾರ ಇವತ್ತು ಕಡೆಗಣಿಸಿ ಭಾಳ ಸಣ್ಣ ರೂಪದಲ್ಲಿ ನೋಡ್ತಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಅದೇ ರೀತಿ ಸರ್ಕಾರದ ಸೌಲಭ್ಯ ಇವತ್ತು ಹಡಪದ ಅಂತಕ್ಕಂಥ ಸಮಾಜಕ್ಕೆ ವೀರಶೈವ ಲಿಂಗಾಯತ ಹಡಪದ ಲಿಂಗಾಯತ ಅಂತಕರಿಗೆ ಸರ್ಕಾರ ಸೌಲಭ್ಯ ಇನ್ನೂ ಸಿಕ್ಕಿಲ್ಲ. ಇವತ್ತು ಸರ್ಕಾರಕ್ಕೆ ನಾವು ಮನವಿ ಕೊಡೋದಾದ್ರೆ ಏನಂದ್ರೆ ಇವತ್ತು ಹಡಪದ ನಿಗಮ ಮಾಡಬೇಕು, ಹಡಪದ ಸಮಾಜರಿಗೆ ಒಂದು ನಿಗಮದ ಅಧ್ಯಕ್ಷ ಮಾಡಬೇಕು. ಈ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಈರಣ್ಣ ಸಣ್ಣೂರ್, ನಾಗರಾಜ್ ಹಡಪದ ಸರ್ಜಾಪುರ್ ಹಾಗೂ ಅನೇಕ ಹಡಪದ ಸಮಾಜದ ಜನರು ಪಾಲ್ಗೊಂಡಿದ್ರು.